ಹಲೋ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ನಾನು ನನ್ನೊಂದು ಫೇವ್ರೆಟ್ ಪ್ಲೇಸಿಗೆ ನಾನು ಹೋಗಬೇಕು ಅಂತ ಬೆಂಗಳೂರಿಂದ ಸೋಲೋ ರೈಡ್ ಮಾಡಿಕೊಂಡು ಸುಮಾರು ಒಂದು 450 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ಜರ್ನಿ ಸ್ವಲ್ಪ ಲಾಂಗ್ ಇದ್ರದಿಂದ ನಿದ್ರೆ ಬಂದಂಗಾಯಿತು. ಅದಕ್ಕೆ ಗಾಡಿ ಸೈಡ್ಗೆ ಹಾಕಿ ಸ್ವಲ್ಪ ಎನರ್ಜಿನ ಬೂಸ್ಟ್ ಮಾಡಿಕೊಂಡೆ. ನಾನೇ ಹೋಗ್ತಿರೋ ಊರು ಬಂದು ಯಾವುದಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಹಳ್ಳಿ ಅಂತ ಒಂದು ಪುಟ್ಟ ಗ್ರಾಮ. ಅಲ್ಲಿ ನನಗೆ ಬೇಕಾಗಿರೋ ಒಬ್ಬ ವ್ಯಕ್ತಿ ನೋಡೋಕೆ ಹೋಗ್ತಾ ಇದ್ದೀನಿ. ಅದು ವ್ಯಕ್ತಿಯಲ್ಲ, ಅದೊಂದು ಶಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಬೇರೆ ಯಾರೋ ಅಲ್ಲ, ಶ್ರೀಧರ ಸ್ವಾಮಿ ಮಹಾರಾಜ್ ಅಂತ. ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ. ಆದರೆ ಜೀವನನೇ ಬೇಡಪ್ಪ ಅಂತ ಪೀಕ್ ಲೆವೆಲಲ್ಲಿ ಡಿಪ್ರೆಷನ್ಗೆ ಹೋಗಿರೋರು ಯಾರಾದರೂ ಇದ್ದರೆ ದಯವಿಟ್ಟು ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ. ನಾನು ಖಂಡಿತ ಹೇಳ್ತೀನಿ, ಅದು ಆದಷ್ಟು ಹೀಲ್ ಆಗುತ್ತೆ ಮತ್ತು ನಿಮಗೊಂದು ಹೊಸ ಜೀವನನೇ ಸಿಗುತ್ತೆ ಈ ಒಂದು ಜಾಗಕ್ಕೆ ಬಂದರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕರೆಕ್ಟಾಗಿ ಸಾಗರದಿಂದ ಶ್ರೀಧರ ಸ್ವಾಮಿ ವರದಹಳ್ಳಿಗೆ ಸುಮಾರು ಒಂದು 8 ಕಿಲೋಮೀಟರ್ ಆಗುತ್ತೆ. ಭಕ್ತಾದಿಗಳು ಯಾರೇ ಬಂದ್ರೂ ಇಲ್ಲಿ ಬಸ್ ಫೆಸಿಲಿಟೀಸ್ ಇದೆ. ಸಾಮಾನ್ಯವಾಗಿ ಅಲ್ಲಿ ಇಲ್ಲಿ ಹೋಗ್ಬೇಕಂತ ಅನಿಸಲ್ಲ, ಆದರೆ ವರದಹಳ್ಳಿಗೆ ಹೋಗ್ಬೇಕಂತ ಅನ್ನಿಸ್ತಾನೆ ಇರುತ್ತೆ. ಅಂದ್ಕೊಂಡಾಗೆಲ್ಲ ಅಲ್ಲಿ ಹೋಗ್ತಾನೆ ಇರ್ತೀನಿ, ಯಾಕಂದರೆ ಗುರುಗಳು ನನ್ನ ಕರೆಸ್ಕೊತಾನೆ ಇರ್ತಾರೆ. ಎಂಟ್ರಿ ಆಗ್ತಿದ್ದಂಗೆ ಪ್ರಶಾಂತವಾದ ವಾತಾವರಣ ಹಾಗೂ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಬನ್ನಿ ಆದಷ್ಟು ಎಕ್ಸ್ಪ್ಲೋರ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ. ಮತ್ತು ಭಕ್ತಾದಿಗಳು ಮೇಯ್ನ್ ಉದ್ದೇಶ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಶ್ರೀಧರ ತೀರ್ಥ ಅಂತ ಇದೆ, ಇಲ್ಲಿ ಸ್ನಾನ ಮಾಡಲೇಬೇಕಂತಲೇ ಸುಮಾರು ಜನ ಬರ್ತಾ ಇರ್ತಾರೆ. ಇದ್ರ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಗೋಬಾಯಿಂದ ತೀರ್ಥ ಬರ್ತಾ ಇರುತ್ತೆ. ಈ ಒಂದು ತೀರ್ಥ ಬೆಟ್ಟದಲ್ಲಿ ಬರ್ತಾ ಇರುತ್ತೆ. ಸುಮಾರು ಹಲವಾರು ಗಿಡ ಮೂಲಿಕೆಗಳಿಂದ ನೀರು ಬರ್ತಾ ಇರುತ್ತೆ. ಇಲ್ಲಿ ಒಂದು ನಂಬಿಕೆ ಇದೆ, ಇಲ್ಲಿ ಯಾರಾದರೂ ಸ್ನಾನ ಮಾಡಿದ್ರೆ ಅವ್ರಿಗೆ ಏನೇ ಒಂದು ಚರ್ಮ ಕಾಯಿಲೆ ಆಗಿರ್ಬೋದು, ಇಲ್ಲ ಏನೇ ಒಂದು ಕಾಯಿಲೆ ಇದ್ರೂ ಅದು ವಾಸಿಯಾಗುತ್ತೆ ಅನ್ನೋದು ಒಂದು ವಾಡಿಕೆ. ನಾನಿಲ್ಲಿ ಬಂದಾಗೆಲ್ಲ ನನಗೊಂದು ಮಾತು ನೆನಪಾಗ್ತಾ ಇರುತ್ತೆ, ದಾಸರು ಹೇಳಿರೋದು, ಗುರುವಿನ ಗುಲಾಮವಾಗುವ ತನಕ ದೊರೆಯದಣ್ಣ ಮುಕುತಿ. ಈ ಒಂದು ಗುರು ನೋಡೋಕ್ಕೆ ಮೆಟ್ಲತ್ಕೊಂಡು ಹೋಗಬೇಕು. ಈ ಮೆಟ್ಲು ಸರಿ ಸುಮಾರು ಒಂದು 150 ಇದೆ. ಮೆಟ್ಲತ್ಕೊಂಡಿದ್ದ ತಕ್ಷಣ ನಮಗಲ್ಲಿ ಶ್ರೀಧರ ಸ್ವಾಮಿಗಳು ದರ್ಶನ ಸಿಗುತ್ತೆ. ಈ ಒಂದು ಮೆಟ್ಲು ಎಷ್ಟು ಶ್ರೇಷ್ಠವಾದ ಮೆಟ್ಲು ಅಂದರೆ ನಿಮಗೆ ಏನೇ ಒಂದು ಮನಸ್ಸಲ್ಲಾಗಿರ್ಬೋದು, ಏನೇ ಒಂದು ಹೇಳ್ಕೊತ ಒಂದೊಂದು ಸ್ಟೆಪ್ ಹತ್ಕೊತ ಒಂದೊಂದು ಬೇಡಿಕೆಗಳನ್ನ ನೀವು ಹೇಳ್ಕೊತ ಹೋಗ್ತಾ ಇದ್ದರೆ ಅದು ಎಲ್ಲ ಆಗುತ್ತೆ ಅಂತ ಈ ಜನರ ವಾಡಿಕೆ ಮತ್ತು ಈ ಊರಿನಲ್ಲಿ ಆ ಒಂದು ನಂಬಿಕೆ ಇದೆ. ನಾನು ಶ್ರೀಧರ ಸ್ವಾಮಿಗಳ ಬಗ್ಗೆ ಒಂದು ಪುಟ್ಟ ಕತೆ ಹೇಳ್ತೀನಿ. ಇವರು 1908 ಡಿಸೆಂಬರ್ 7ನೇ ತಾರೀಕು ಹುಟ್ಟಿರ್ತಾರೆ. ಅದರಲ್ಲೂ ಅವತ್ತಿನ ವಿಶೇಷ ದಿನ ಏನಪ್ಪ ಅಂದರೆ ಶ್ರೀ ದತ್ತಾತ್ರೇಯ ಗುರುಗಳು ಹುಟ್ಟಿದ್ದಂಥ ದಿನ ಆಗಿರುತ್ತೆ. ಇವರು ಶ್ರೀಧರ ಸ್ವಾಮಿಗಳು ಮಹಾರಾಷ್ಟ್ರದಲ್ಲಿ ಹುಡ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಅಕ್ಕನ ಕಳ್ಕೊಂಡ್ಬಿಡ್ತಾರೆ ಇವರು ಪಾಪ. ಅವಾಗ ಅವರು ಚಿಕ್ಕ ವಯಸ್ಸಲ್ಲೇ ಆಧ್ಯಾತ್ಮದ ಕಡೆ ಒಲವು ತೋರಿಸ್ತಾರೆ. ಎಲ್ಲ ದೇಶ ಸುತ್ತಿ ಧರ್ಮ ಬೋಧನೆ ಮಾಡ್ತಾ ಜನಗಳನ್ನ ಸೇವೆ ಮಾಡಿಕೊಂಡೇ ಬರ್ತಾ ಇರ್ತಾರೆ ಅವರು ಚಿಕ್ಕ ವಯಸ್ಸಿನಲ್ಲೇ. ಮತ್ತು ಇವ್ರಿಗೆ ಯಾವುದೇ ರೀತಿ ಆಸೆ ಇರಲಿಲ್ಲ, ನಾನು ಪೀಠಾಧಿಪತಿ ಆಗಬೇಕು ಮಟ್ಟಕ್ಕೆ. ಮತ್ತು ಅವರ ಶಿಷ್ಯಂದ್ರ ಹತ್ರ ಗುರುದಕ್ಷಿಣೆ ತಗೋತಾ ಇರಲಿಲ್ಲ. ಇವರು ಧರ್ಮ ಬೋಧನೆ ಎಷ್ಟು ಮಾಡಿದ್ದಾರೆ ಅಂದರೆ ಎಲ್ಲ ದೇಶಗಳಿಗೆ ಸುತ್ತಿ ಇವ್ರದ್ದೊಂದು ಸ್ಪೀಚಿಂದನೇ ತುಂಬ ಜನ ಮೋಟಿವೇಶನ್ ಆಗಿರ್ತಾರೆ ಫ್ರೆಂಡ್ಸ್. 1954 ದೇಶ ಸಂಚಾರ ಮಾಡುತ್ತಾ ವರದಹಳ್ಳಿ ಒಂದು ಗ್ರಾಮಕ್ಕೆ ಬರ್ತಾರೆ. ಇಲ್ಲಿ ಒಂದು ಪ್ರಕೃತಿಗೆ ಮಾರೋಗ್ಬಿಡ್ತಾರೆ ಫ್ರೆಂಡ್ಸ್ ಇವರು. ಈ ಒಂದು ನೇಚರ್ಗೆ ಇವರು ಮಾರೋಗಿ ನಾನು ಇಲ್ಲೇ ಇರಬೇಕು ಅಂತ ಫಿಕ್ಸ್ ಆಗಿ ಅವರು ಇದೇ ಊರಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ. ಇಲ್ಲೇ ಒಂದು ಆಶ್ರಮ ಸ್ಟಾರ್ಟ್ ಮಾಡ್ತಾರೆ. ಆ ಆಶ್ರಮಕ್ಕೆ ಶ್ರೀಧರ ಆಶ್ರಮ ಅಂತಲೇ ಹೆಸರಿಡ್ತಾರೆ. ಇವಾಗ ಇದೊಂದು ಶಕ್ತಿ ಮತ್ತು ಭಕ್ತಿ ಕೇಂದ್ರ ಆಗಿ ರೂಪುಗೊಂಡಿದೆ ಫ್ರೆಂಡ್ಸ್. ಇವ್ರ ಹತ್ರ ಒಂದು ಯಾವ ಥರ ಶಕ್ತಿ ಇರ್ತಿತ್ತು ಅಂದರೆ, ನಾನು ನಿಮ್ಗೆ ಅವಾಗಲೇ ಶ್ರೀಧರ ತೀರ್ಥ ಅಂತ ತೋರಿಸಿದ್ನಲ್ಲ, ಆ ಶ್ರೀಧರ ತೀರ್ಥ ಉದ್ಭವ ಮಾಡಿದ್ದೆ ಇವರು. ಜಸ್ಟ್ ಒಂದು ಟಚ್ ಮಾಡಿದ ತಕ್ಷಣ ಅಲ್ಲಿಂದ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ನಿಂತೇ ಇಲ್ಲ. 365 ಡೇಸ್ ನೀರು ಸೇಮ್ ಬರ್ತಾನೆ ಇರುತ್ತೆ. ಒಂದೇಳಕ್ಕೆ ಬೇಜಾರಾಗುತ್ತೆ, 1973 ಅವರು ಇಹಲೋಕಕ್ಕೆ ತೆರಳುತ್ತಾರೆ. ನಾನಿವಾಗ ಕರ್ಕೊಬಂದಿದ್ದೀನಿ ನೋಡಿ, ಇಲ್ಲೇ ಅವರ ಸಮಾಧಿ ಮತ್ತು ಅವರ ಪಾದುಕೆ ಇದೆ. ಆ ಪಾದುಕೆಗೆ ಪೂಜೆ ಮಾಡ್ತಾನೆ ಇರ್ತಾರೆ. ಪ್ರತಿದಿನ ಆ ಪಾದುಕೆಗೆ ಪೂಜೆ ನಡೀತಾನೆ ಇರುತ್ತೆ ಫ್ರೆಂಡ್ಸ್. ಒಳಗಡೆ ಕರ್ಕೊಂಬಂದಿದ್ದೀನಿ, ಅಲ್ಲಿಂದನೇ ಕೈ ಮುಗಿದ್ಬಿಡಿ, ಹಾಗೆ ಶ್ರೀಧರಾಯ ನಮಃ ಅಂತ ಜಪಿಸ್ಕೊಬಿಡಿ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇವರು ಆಶ್ರಮ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿ ಆಶ್ರಮಕ್ಕೆ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ವಿದ್ಯಾದಾನ ಮಾಡ್ತಾರೆ. ಹಂಗೆ ಮತ್ತು ಇಲ್ಲಿ ಬರೋ ಭಕ್ತಾದಿಗಳಿಗೆ 365 ಡೇಸ್
ಭೋಜನ ಕೂಡ ಇದೆ. ಯಾರೇ ಬಂದರೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನನ್ನ ಆಶ್ರಮಕ್ಕೆ ಬರಬೇಕು ಮತ್ತು ಆಶ್ರಮದಿಂದ ಹೋಗಬೇಕು ಅಂತಲೇ ಇವ್ರದ್ದೊಂದು ಆಸೆ ಇದ್ದಿತ್ತು. ಹಾಗೆ ಇಲ್ಲೊಂದು ಗೋಶಾಲೆಯನ್ನು ನಿರ್ಮಾಣ ಮಾಡ್ತಾರೆ ಮತ್ತು ಇಲ್ಲೊಂದು ಉಚಿತವಾಗಿ ಮೆಡಿಸಿನ್ಸ್ ಕೂಡ ಅವರು ಕೊಡ್ತಾರೆ. ಫ್ರೆಂಡ್ಸ್, ಇವ್ರು ಯಾಕೆ ಇಷ್ಟು ಫೇಮಸ್ ಆದರು ಅಂತಂದರೆ ಇವ್ರದ್ದೊಂದು ತಪೋಶಕ್ತಿಯಿಂದ ಯಾವುದೇ ಭಕ್ತಾದಿಗಳು ಇವ್ರ ಹತ್ರ ಬಂದಾಗ ಇವ್ರದ ಆಶೀರ್ವಾದ ಪಡೆದ ತಕ್ಷಣ ಆ ವ್ಯಕ್ತಿಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಮತ್ತು ಅವ್ರಿಗೇನೋ ಒಂದು ಕಾಯಿಲೆ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಅದು ಬೇಗ ಕ್ಯೂರ್ ಆಗ್ತಾಯಿತ್ತು. ಇವರು ಜಸ್ಟ್ ಒಂದು ಟಚ್ ಮಾಡಿದ ತಕ್ಷಣ ಹ್ಯಾಂಡಿಕ್ಯಾಪ್ಟ್ಗೆಲ್ಲ ಕಣ್ಣುಗಳಾಗಿರ್ಬೋದು, ಕೈಗಳೆಲ್ಲ ಬಂದ್ಬಿಡ್ತಾ ಇತ್ತಂತೆ. ಇದು ಜನರು ಹೇಳ್ತಾಯಿದ್ರು. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ, ಅದು ಸಾಲದು. ಫ್ರೆಂಡ್ಸ್, ನೀವು ಯಾರಾದರೂ ಇಲ್ಲಿ ಬರಬೇಕು ಅಂದ್ಕೊಂಡಿದ್ರೆ ಬನ್ನಿ, ನಿಮಗೂ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಎಸ್ಪೆಷಲಿ ನನಗಂತೂ ತುಂಬ ಖುಷಿ ಆಯಿತು, ಯಾಕಂದರೆ ಇವತ್ತು ನನ್ನ ಬರ್ತ್ಡೇ ಇದ್ದಿದ್ದ ಕಾರಣ ಇವ್ರದ್ದೊಂದು ದರ್ಶನ ಪಡೆದು ನನಗಂತೂ ಡೇ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಓಕೆ ಫ್ರೆಂಡ್ಸ್, ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.